ಸೂಪರ್ ಸಂಡೇ ಇವತ್ತು ಬೆಳಗ್ಗೆನೇ ಎದ್ದು ಕಾಫಿನ ಕುಡಿದು ಮಾರ್ಕೆಟ್‌ಗೆ ಹೋಗಿ ತರಕಾರಿನ ತಂದು ನಮ್ಮನೆ ಮಗು ಜೊತೆ ಸ್ವಲ್ಪ ಟೈಮ್‌ನ ಸ್ಪೆಂಡ್ ಮಾಡಿ ಇವತ್ತು ಬೆಳಗ್ಗಿನ ನಾಷ್ಟಾನ ಮುಗಿಸಿ ಹೀಗೆ ನಮ್ಮ ಅಮ್ಮನ ಜೊತೆ ಕಾಳುಗಳನ್ನ ಸುಲಿದು ಮಾರ್ಕೆಟಿಂದ ತಂದಿರೋ ಹಸಿ ಕಾಳುಗಳು ಹೀಗೆ ನಮ್ಮನೆ ವೆಂಕಟೇಶ್ವರನಿಗೆ ಪೂಜೆ ನಡೀತಾ ಇತ್ತು. ಅದನ್ನ ಮುಗಿಸಿ ಇವತ್ತಿನ ಅಡುಗೆನ ಶುರು ಮಾಡಿದ್ವಿ. ನಮ್ಮಮ್ಮ ಸೊಪ್ಪನ್ನ ಕಟ್ ಮಾಡ್ತಾ ಇದ್ರು ಒಂದು ಸೈಡಲ್ಲಿ. ಹೀಗೆ ನಾ ಸೊಪ್ಪನ್ನ ತೊಳ್ಕೊಂಡು ಒಂದು ಕುಕ್ಕರ್ಗೆ ಆ ಸೊಪ್ಪನ್ನ ಹಾಕಿ ಹಸಿ ಕಾಳುಗಳು 2 ಟೊಮ್ಯಾಟೊ 7 ಹಸಿಮೆಣಸಿನಕಾಯಿ 1 ಬದನೆಕಾಯಿನ ಆ ಕುಕ್ಕರ್ಗೆ ಹಾಕಿ 2 ಗ್ಲಾಸ್ ಅಷ್ಟು ನೀರು ಸ್ವಲ್ಪ ಉಪ್ಪನ್ನ ಹಾಕಿ 2 ವಿಸಲ್ನ ತೆಗೆಸ್ಕೋಬೇಕು. ಇವತ್ತಿನ ಅಡುಗೆ ಏನಂದ್ರೆ ಮುದ್ದೆ ಜೊತೆ ಹಸಿ ಕಾಳಿನ ಕೈಗೊಜ್ಜು. ಈ ಅಡುಗೆನ ನಮ್ಮಮ್ಮ ಮಾಡ್ತಾ ಇದ್ದಾರೆ ಇವತ್ತು. ಎರಡು ವಿಸಲ್ನ ತೆಗೆದಾದ್ಮೇಲೆ ಕಾಯಿನ ಹೊಡ್ಕೋಬೇಕು ಒಂದು. ಈ ಕಾಯಿನ ಸಾಂಬಾರ್ಗೆ ಆ್ಯಡ್ ಮಾಡಲ್ಲ, ಪಲ್ಯಕ್ಕೆ ಹಾಕೋ ಕಾಯಿ ಇದು. ಆ ಕಾಯಿನ ತುರ್ಕೋಬೇಕು. 2 ಕಾಯಿ ಹೋಳಲ್ಲಿ ಒಂದು ಕಾಯಿನ ನಾವು ಒಂದು ಹೋಳನ್ನ ತುರ್ಕೋಬೇಕಾಗತ್ತೆ. ಯಾಕಂದರೆ ಸಾಂಬಾರಿಗೆ ಇಲ್ಲಿ ಆ್ಯಡ್ ಮಾಡಲ್ಲ ಕಾಯಿನ. 2 ವಿಸಲ್ ಆಗಿದೆ. ಈಗ ಕಾಳುಗಳೆಲ್ಲ ಬೆಂದಿದೆ, ಕಾಳು ಮತ್ತು ಸೊಪ್ಪು. ಆ ನೀರನ್ನು ಸಪ್ರೇಟಾಗಿ ಸೋಸ್ಕೋಬೇಕು. ಆ ಪಲ್ಯನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಅದನ್ನು ಆರಕ್ಕೆ ಇಡಬೇಕು ಸೊಪ್ಪನ್ನ. ಒಂದು ಈರುಳ್ಳಿ 2 ಹಸಿಮೆಣಸಿನ್ಕಾಯಿನ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಟೊಮೊಟೊ ಬದನೆಕಾಯಿನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕು, ಯಾಕಂದರೆ ಲಾಸ್ಟಲ್ಲಿ ಇದನ್ನು ಕಿವುಚ್ಕೋಬೇಕಾಗತ್ತೆ. ಕಾಯಿ ತುರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸನ್ನ ಕಟ್ ಮಾಡಿಟ್ಟಿದ್ದೀನಿ. ಸೊಪ್ಪು ಆರ್ಕೋತಾ ಇದೆ ಒಂದು ಕಡೆ. ಈಗೇನು ಆರ್ಕೊಂಡಿರೋ ಸೊಪ್ಪನ್ನ ಈ ಥರ ಹಿಂಡ್ಕೋಬೇಕು. ಹಿಂಡಿ ರಸನ ತೆಗಿಬೇಕು. ಆ ರಸ ತೆಗೆದಿರೋ ಸೊಪ್ಪೇನಿರುತ್ತೆ ಆ ಸೊಪ್ಪಿಗೆ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕು. ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಟು 2 ಸ್ಪೂನು ಎಣ್ಣೆನ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈ ಕಡೆ ಕಾಯಿ ತುರಿಗೆ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಸಪ್ರೇಟಾಗಿ ಒಂದು ಕಡೆ. ನೀಟಾಗಿ ಮಿಕ್ಸ್ ಆಗಿರೋ ಕಾಯಿ ತುರಿ ಮಿಶ್ರಣನ ಬಾಣಲೆಗೆ ಆ್ಯಡ್ ಮಾಡಬೇಕು. ಈಗ ಅದನ್ನು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಜಸ್ಟ್ ಬಾಡಿಸ್ಕೋಬೇಕು. ಆಲ್ರೆಡಿ ಬೆಂದಿರುತ್ತೆ ಪಲ್ಯ, ಮತ್ತೇನಿರಲ್ಲ, ಜಸ್ಟ್ ಮಿಕ್ಸ್ ಅಷ್ಟೇ. ಕಾಯಿ ತುರಿ ಆ್ಯಡ್ ಮಾಡಿರೋದ್ರಿಂದ ಒಂದು ಮಿಕ್ಸ್ ಕೊಡಬೇಕು. ಈ ಕಡೆ ಒಂದು ಪ್ಲೇಟಲ್ಲಿ ಟೊಮೊಟೊ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ಕೈಯಿಂದ ಕಿವುಚ್ಕೋಬೇಕು. ನಾವು ಎಷ್ಟು ಕಿವುಚ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ. ಸಪ್ರೇಟಾಗಿ ಇದ್ದ ನೀರಿತ್ತಲ್ಲ ಆ ನೀರಿಗೆ ಈ ಮಿಶ್ರಣನ ಆ್ಯಡ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಿಮಗೆ. ಒಂದು ಸೈಡಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ. ಸಾಂಬಾರು ಮತ್ತು ಪಲ್ಯ ಆವಾಗಲೇ ರೆಡಿಯಾಗಿದೆ. ಈಗ ಮುದ್ದೆನ ತೊಳಿಸ್ತಾ ಇದ್ದಾರೆ. ಈಗ ಮುದ್ದೆ ರೆಡಿ ಆಗ್ತಾ ಇದೆ. ಮೊದಲನೇ ಮುದ್ದೆ. ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ. 4 ಜನಕ್ಕೂ 4 ಮುದ್ದೆಗಳನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಸಾಂಬಾರು, ಮುದ್ದೆ, ಪಲ್ಯ ಊಟ ಎಲ್ಲ ರೆಡಿ ಆಯಿತು. ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ. ಹೇಗಿದೆ ಟೇಸ್ಟ್ ಅಂತ ಅವ್ರು ಹೇಳ್ತಾರೆ. ಹೀಗೆ ನಮ್ಮನೆ ಮಗು ಫ್ರೆಂಚ್ ಫ್ರೈಸ್ನ ತಿಂತಾ ಇತ್ತು. ನಮ್ಮನೆ ಮಗು ಜೊತೆ ನಾವೆಲ್ಲರೂ ಕೂತು ಊಟ ಮಾಡಿ ಮಗುನ ಆಟ ಆಡೋಕ್ಕೆ ಅಂತ ಪ್ಲೇ ಗ್ರೌಂಡಿಗೆ ಕರ್ಕೊಂಡೋಗಿ ಇವತ್ತು ಪ್ಲೇ ಗ್ರೌಂಡಿಗೆ ಕರ್ಕೊಂಡೋಗಿ ಗಾರ್ಡನಲ್ಲಿ ಓಡಾಡಿ ಇವತ್ತು ಸಂಡೇನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.